ಇವಾಗ ಬೀಟ್ರೂಟ್ನ ಹೆಚ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಾಡಲ್ಲ, ಒಂದೇ ಒಂದು ಬೀಟ್ರೂಟ್ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಅವರೆಕಾಳು ಹಾಕಿ ಸ್ವಲ್ಪ ಪಲ್ಯ ಮಾಡ್ತೀನಿ. ಇವಾಗ ಒಂದು ಟೈಮ್ಗಷ್ಟೇ, ಅದನ್ನು ತಿನ್ನಲ್ಲ, ಅದು ಉಳ್ಕೊಳ್ಳುತ್ತೆ. ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗ್ತಾರೆ, ಅವರೆಕಾಯಿ ಕುಯ್ಯೋಣ ಅಂತ ಹೇಳಿದರು. ಆಮೇಲೆ ಅವರಿಗೆ ಕೆಲಸ ಐತೆ ಅಂತ ಅವ್ರು ಬಂದು ಹೇಳಿದರು. ಹಂಗಾಗಿ ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲೇ ತಿಂಡಿ ತಿಂದ್ಬಿಟ್ಟು ಹೋಗ್ತಾರೆ, ಮಧ್ಯಾಹ್ನಕ್ಕೆ ತಗೊಂಡು ಹೋಗಲ್ಲ. ಹಾಗಾಗಿ ಒಂದು ಟೈಮಿಗಷ್ಟೇ, ಇಬ್ಬರಿಗೆ ಮಾತ್ರ ಸ್ವಲ್ಪ ಮಾಡ್ತೀನಿ. ಪಲ್ಯ ಮಾಡೋದಕ್ಕೆ ಸಣ್ಣ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಕಾಳು ಸಿಡಿದ್ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಟೊಮಾಟೊನ ಹೆಚ್ಚಿಕೊಂಡು ಆ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ, ಇದು ಖಾರ ಆಗಿದೆ ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ಮಸಾಲ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನದ ಪುಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೇಸ್ಟಿಗೆ ಎಷ್ಟು ಬೇಕಷ್ಟು. ಆಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಬೀಟ್ರೋಟ್ ಹಾಗೆ ಅವರೆಕಾಳು ಎರಡನ್ನೂ ಕೂಡ ಹಾಕಿ ಸ್ವಲ್ಪ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 3 ವಿಷಲ್ ಕೂಗಿಸ್ಕೊಳ್ತೀನಿ. ಅಷ್ಟಾದರೆ ಚೆನ್ನಾಗಾಗುತ್ತೆ ಪಲ್ಯ. ದಕ್ಷಿಣ ಇವತ್ತು ಅಂಗನವಾಡಿ ಕಳ್ಸೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆಮೇಲೆ 9:30 ಆಯಿತು ಟೈಮ್. ಅಷ್ಟೊತ್ತಿಗೆ ಅವನು ಸಣ್ಣ ಸಣ್ಣ ದೋಸೆ ಹಾಕ್ಸ್ಕೊಂಡು ತಿಂದಿದ್ದ ಫಸ್ಟೇ. ಹಾಗಾಗಿ 9:30 ಆಯ್ತಲ್ಲ ಅಂತ ಇನ್ನೇನು ಮನೆ ಹತ್ರ ಇದ್ರೂ ಸುಮ್ಮನೆ ತಲೆ ತಿಂತಾರೆ ಅಂತ ರೆಡಿ ಮಾಡಿಬಿಟ್ಟು ಅರ್ಜೆಂಟಲ್ಲೇ ದಕ್ಷಿಣ ಅಂಗನವಾಡಿಗೆ ಬಿಟ್ಟು ಬಂದು ಇವಾಗ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ತಿಂಡಿ ತಿನ್ನಬೇಕು, ಹೊಟ್ಟೆ ಹಸ್ತಿದೆ, ಹಂಗಾಗಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಪಲ್ಯ, ಬಿಸಿ ಬಿಸಿ ದೋಸೆ ಎರಡೂ ಕೂಡ ರೆಡಿ ಆಯಿತು. ಇನ್ನೇನು ತಿನ್ನಬೇಕು. ಚಿಕ್ಕ ದೋಸೆ ನೋಡಿ ನಮ್ಮ ದಕ್ಷು ಹಾಕಿಸ್ಕೊಂಡಿದ್ದ, ಒಂದು ಹಾಗೆ ಬಿಟ್ಟಿದ್ದಾನೆ. ಈಗ ಇದನ್ನು ನಾನು ತಿಂತೀನಿ. ಪುಟಾಣಿಗೆ ಎಷ್ಟು ಚೆನ್ನಾಗಿದೆ ಅಂತ, ಪುಟಾಣಿ ದೋಸೆ ಚೆನ್ನಾಗಿ ಬಂದಿದೆ. ಈಗ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ಕೋಬೇಕು. ಅಂದರೆ ಮುಂಚೆ ಎಲ್ಲ ನಾನು ಪೂಜೆ ಮಾಡಾದ್ಮೇಲೆ ತಿಂಡಿ ತಿಂತಾಯಿದ್ದೆ. ಈಗ ಹೊಟ್ಟೆ ಹಸ್ತಿದೆ, ಅದು ಯಾವ ದೇವರು ಏನು ಹೇಳಿಲ್ಲ ತಿಂಡಿ ತಿಂದಲೇ ಪೂಜೆ ಮಾಡಿ ಅಂತ, ಹಂಗಾಗಿ ತಿಂಡಿ ತಿಂತಾಯಿದ್ದೀನಿ. ಹಾಗೆ ಹಸುಗಳ್ನೆಲ್ಲ ತೋಟದ ಕೊಡ್ಕೊಂಡು ಹೋದರು. ಹಾಗಾಗಿ ಇವಾಗ ಕಸ ತುಂಬೋಣ ಅಂತ ಹೋದೆ. ಆಮೇಲೆ ಈ ವಿಡಿಯೋದಲ್ಲಿ ಏನಂದರೆ ಇಲ್ಲಿ ಒಂದು ಅಮ್ಮ ಪಾಸ್ ಆಗುತ್ತೆ, ಆ ಅಮ್ಮ ಬರೋ ಟೈಮಿಂಗು ಫೋನ್ ಕೆಳಗಡೆ ಜರುಗಿರೋದಕ್ಕೂ ಕರೆಕ್ಟಾಗಿದೆ ನೋಡಿ. ಅವ್ರು ಬಂದರು ಈ ಕಡೆ, ಫೋನ್ ಕೂಡ ಕೆಳಗಡೆ ಜರುಗಿದೆ. ಅದು ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನಾನಲ್ಲಿ ಸಗಣಿ ತುಂಬೋದಕ್ಕೆ ಹೋಗಿದ್ದೀನಿ. ಅದು ಯಾಕೆ ಹಿಂಗಾಯಿತು ಅಂತ ಏನೂ ಗೊತ್ತಿಲ್ಲ, ಬೈ ಮಿಸ್ಟೇಕ್ ಹಂಗೆ ಆಗೋಗ್ಬಿಟ್ಟಿದೆ. ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಸಾರಿ. ಹಂಗಾದರೂ ವಿಡಿಯೋನ ಇದನ್ನು ಹಾಕಿದ್ದೀನಿ ನೋಡಿ.
ಈಗ ಸ್ನಾನ ಎಲ್ಲ ಆಯಿತು. ಸ್ನಾನ ಆದಮೇಲೆ ಸ್ವಲ್ಪ ಬಾಡಿ ಲೋಷನ್ ಹಚ್ಕೊಳ್ತಾ ಇದ್ದೀನಿ. ಸ್ನಾನ ಮಾಡಿದಾಗ ಮಾತ್ರ ಹಚ್ಕೊಳ್ತೀನಿ, ನನಗೆ ಜಾಸ್ತಿ ಏನು ಲೋಷನ್ ಏನೂ ಹಚ್ಕೊಳ್ಳಲ್ಲ. ಬರೀ ಮುಖಕ್ಕೆ ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಅಷ್ಟೇ ಹಾಕೋದು. ನಾನು ಯಾಕೆ ಹಚ್ಕೊಳ್ತೀನಿ ಬಾಡಿ ಲೋಷನ್ ಸ್ನಾನ ಮಾಡಿದಾಗ ಅಂತಂದರೆ, ಈ ಬಾಯಿ ಸುತ್ತ ಒಂಥರ ಈಗ ಈಗ ಚಳಿ ಅಲ್ವಾ, ಹಾಗಾಗಿ ಒಂಥರ ವೈಟ್ ಬೆಳ್ಳಕ್ಕೆ ಆಗುತ್ತೆ. ಹಂಗಾಗಿ ಕೈ ಕಾಲಿಗೆ ಬಾಯಿ ಸುತ್ತ ಅಲ್ಲೆಲ್ಲ ಹಚ್ಕೊಳ್ತೀನಿ. ಬೇಗ ಈ ಚಳಿಲಿ ನನ್ನ ಕೈ ಕಾಲೆಲ್ಲ ಬೇಗ ಬಿರಿದು ಬಿಡ್ತವೆ. ಹಾಗಾಗಿ ಚಿಕ್ಕದೊಂದು ಬಾಡಿ ಲೋಷನ್ ತರಿಸ್ಕೊಳ್ತೀನಿ ಅಷ್ಟೇ. ಅದು ಈ ಸೀಸನ್ ಅಂದರೆ ಚಳಿಗಾಲ ಇದು ಮುಗಿಯೋ ತನಕ ಅದೊಂದನ್ನೇ ಮೇಂಟೈನ್ ಮಾಡ್ತೀನಿ. ಜಾಸ್ತಿ ಏನು ಹಚ್ಕೊಳಕ್ಕೆ ಹೋಗಲ್ಲ, ಸ್ವಲ್ಪ ಹಚ್ಕೊಳ್ತೀನಿ ಅಷ್ಟೇ. ಈಗ ಪೂಜೆ ಮಾಡಬೇಕು. ಇನ್ನೇನು ಕರೆಕ್ಟಾಗಿ ಪೂಜೆ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಇರುತ್ತಷ್ಟೇ. ಅಷ್ಟೊತ್ತಿಗೆ 1 ಗಂಟೆ ಟೈಮ್ ಆಗೋಗೇ ಬಿಡುತ್ತೆ. ಮತ್ತೆ ದಕ್ಷಿಣ ಕರ್ಕೊಂಬರೋದಕ್ಕೆ ಹೋಗಬೇಕು. ಇನ್ನು ಅವನು ಕರ್ಕೊಂಡು ಬಂದು ಅವನಿಗೆ ಸ್ನಾನ ಮಾಡಿಸಿ ಆಮೇಲೆ ಮಲಗಿಸ್ಬೇಕು. ಮಲಗ್ಕೊಳ್ಳಲ್ಲ ಅಂತಲೇ ಆಟ ಮಾಡ್ತಾನೆ. ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ನೋಡಬೇಕು ಬಂದಮೇಲೆ ಏನು ಮಾಡ್ತಾನೆ ಅಂತ. ಈಗ ಪೂಜೆ ಮಾಡೋದಕ್ಕೆ ಹೋಗಬೇಕು. ಏನು ತಿಂದು ಬಂದೆ ಶಿಶ್ವಾರದಲ್ಲಿ? ಇವತ್ತು ತಿಂದ? ಡೈಲಿ ಕೇಳ್ತಾನೆ, ಅಮ್ಮ ಇವತ್ತು ಸಿಯನನ, ಅಮ್ಮ ಇವತ್ತು ಸಿಯನನ ಅಂತ ಅಲ್ವೇನಾ? ಈಗ ಏನು ಮಾಡೋದು? ಸ್ನಾನ ಮಾಡಿ ಕಣದು. ಸ್ನಾನ ಮಾಡಿಸಿಲ್ಲ ಅದಕ್ಕೆ ಬೆಳಗ್ಗೆ ಹಂಗೆ ಕೊಡ್ಸಿದ್ದೆ. ಚೆನ್ನಾಗಿದ್ದೀಯ ನೋಡು. ನಿನ್ನ ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡು. ಏನ ಮೀನಾ ಮಿಂದುಗಿದ್ದಿ. ಇಲ್ಲಿ ಮನೆ ಹತ್ರ 10 ರೂಪಾಯಿ ಪ್ಯಾಕೆಟ್ ಅಂತ ಈ ಥರ ಮಾರ್ಕೊಂಡು ಬರ್ತಾರೆ. ನನ್ನ ದಕ್ಷಿಣ್ಗೆ ಈ ಥರ ಒಂದು ಪೆಪ್ಪರ್ಮೆಂಟ್ ಕೊಡಿಸಿದೆ. ಚಾಕ್ಲೇಟ್ ಬೇಕು ಅಂತ ಕೇಳ್ತಾ ಇದ್ದ, ಚಾಕ್ಲೇಟ್ ಬೇಡ ಅಂತ ಪೆಪ್ಪರ್ಮೆಂಟ್ ಕೊಡಿಸಿದೆ. ಹಾಗೆ 1 ಪ್ಯಾಕೆಟ್ ಒಣದ್ರಾಕ್ಷಿ ತಗೊಂಡೆ. ಮತ್ತು ಇವೇನು ಅಂತಂದರೆ ಪಾನಿಪುರಿ ಮಾಡ್ತೀವಲ್ಲ, ಅದು ಪೂರಿ ಬರುತ್ತಲ್ಲ, ಆ ಪೂರಿ ಮಾಡೋದು. ಸುಮ್ಮನೆ ಹಾಗೆ ಎಣ್ಣೆಗೆ ಹಾಕಿದರೆ ಸಾಕು, ಚೆನ್ನಾಗಿ ಒಳ್ಳೆ ಉಬ್ಬಿ ಬರ್ತವೆ. ಒಂದು ಸಲ ಮಾಡಿದ್ದೆ, ಹಂಗಾಗಿ ಮತ್ತೆ ತಗೊಂಡಿದ್ದೀನಿ. 2 ಪ್ಯಾಕೆಟ್ ತಗೊಂಡಿದ್ದೀನಿ. ಗೋಲ್ಗಪ್ಪ ಮಾಡ್ಕೊಂಡು ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ತುಂಬ ಇಷ್ಟ, ಹಾಗಾಗಿ ತಗೊಂಡೆ. ಹಾಗೆ ಇವಾಗ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನಮ್ಮ ದಕ್ಷು ಹೊರಗಡೆ ಆಟ ಆಡ್ತಾ ಇದ್ದಾನೆ. ಹಾಗಾಗಿ ಬ್ರೆಡ್ ತಂದಿದ್ರು ನಮ್ಮ ಯಜಮಾನ್ರು. ಬ್ರೆಡ್ಡಲ್ಲಿ ನನಗೆ ಏನು ಇಷ್ಟ ಅಂತಂದರೆ ಕೊನೆಯಲ್ಲಿ ಒಂದು ಪೀಸ್ ಇರುತ್ತಲ್ಲ ಮೇಲ್ಗಡೆ, ಅದು ಕೆಳಗಡೆ ಲಾಸ್ಟಲ್ಲಿ ಆ ಪೀಸು ನನಗೆ ಒಂಥರ ಸಿಕ್ಕಾಪಟ್ಟೆ ಇಷ್ಟ. ಬ್ರೆಡ್ ತಂದಾಗೆಲ್ಲ ಫಸ್ಟ್ ಇದನ್ನೇ ತಿಂತೀನಿ ನಾನು. ಎಷ್ಟು ತೆಳುವಾಗಿದೆ, ಬೇಡವಾ ಗಾಳಿಪಟ ಹಾಕಿದೆಯಲ್ಲ. ಸ್ನಾನ ಮಾಡಿ ಏನು
ಸುಡುತ್ತೆ, ಹ್ಮ್? ಕೈ ಸುಡುತ್ತೆ. ಏನು ಎದ್ದ ಸ್ನಾನ ಮಾಡು, ಟೈಮ್ ಆಯ್ತು, ಮಕ್ಕ ಬಾ. ಅಯ್ಯೋ ಇಲ್ಲೇ ಬಾ, ಕಾಣ್ತೀಯ, ಇಲ್ಲಿಂದಾನೆ ಹಾಯ್ ಮಾಡು. ಹಾಯ್ ಮಾಡು. ಬಡ್ಡೆಗೆ ಹೋಗ್ಬಾರ್ದು, ಯಾಕೆ ಚೆನ್ನಾಗಿ ಕಾಣಲ್ಲ ಅಲ್ಲಿ ನೀನು. ನಾನು ಆಡ್ತೀನಿ ಅಲ್ಲಮ್ಮ. ಹೆಂಗಿದೀಯಾ? ಹಂಗೆ ಇದ್ದೀರಿ, ಹಂಗೆ ಇದ್ದೀರಿ, ಗುಮ್ಮು ನಂಗೆ ಗುಮ್ಮು ನನಗೆ. ಸುಮ್ಮನೆ ಈಗ ಇಲ್ಲ ನೋಡ್ತೀನಿ. ಅದೇ ನಮ್ದು ಪಪ್ಪುಂದಲ್ಲಿ ಬೇರೆ ಐತಿ. ಇದೇ ತಾನೇ ಹೊಸದು ತೆಕ್ಕೊಂಡಿದ್ ನಾವು ರಾತ್ರಿ. ಅದು ಪಪ್ಪುಂದು, ಇದು ಪಪ್ಪಂದು, ಅದು ನಮ್ದು. ಅದ್ ನಂದು, ಅದ್ ನಮ್ದು, ಅದು ಪಪ್ಪುಂದು. ಅದ್ ನಮ್ದು. ಹ? ಏನು ಇದೆ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಇಲ್ಲಿ. ಗಡು ಬೇಡ, ನೀನು ತೆಗೆದ್ರೆ ಹೋಗುತ್ತದು. ಕಡ ನಡಿ ಪಾಚ್ ನಡಿ, ಕಡ ಕದಾಕ್ ಬರ್ತೀನಿ ನಡಿ. ಮಲ್ಕೋಬಾರ ಅಂದರೆ ಆಚೆಗೆ ಹೋಗಿದ್ದಾನೆ. 1-2 ಎಣ್ಸೋತಿ ಬರ್ತೀನಿ ಅಂತ. ಈಗ ಕರೆದ್ರೂ ಬರಲ್ಲ, 1-2 ಎಣ್ಸಿದ್ರೆ ಓಡ್ ಬರ್ತಾನೆ ನೋಡಿ. ಈಗ 1 2 3 4 5 ಬಂದಾ? ಒಡೆ ಕೊಡು ಪಾಚಿಗೆ ಪಟ್ಟಿನಿ. ಬಾಯ್ ಟಾಟಾ.